ಓಂ ನಮಃ ಶಿವಾಯ. ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದು ತುಂಬಾನೇ ಶಕ್ತಿಯುತವಾದ ಮಂತ್ರವಾಗಿದೆ. ಶಿವನಿಗೆ ಸಂಬಂಧಿಸಿದ ಮಂತ್ರ ಇದಾಗಿದ್ದು, ಇದನ್ನು ಭಕ್ತಿಯಿಂದ ಪಠಿಸಿದ್ದೇ ಆದರೆ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ. ಹಾಗಾದರೆ ಏನಿದು ಮಹಾಮೃತ್ಯುಂಜಯ ಮಂತ್ರ, ಇದರ ಮಹತ್ವವೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಶಿವನನ್ನು ಮಹಾಜ್ಞಾನಿ, ಕೈಲಾಸವಾಸಿ ಎಂದು ಕರೆಯುತ್ತಾರೆ. ತ್ರಿಕಾಲಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾಮಹಿಮನಾಗಿದ್ದಾನೆ. ಹಿಂದೂ ಧರ್ಮದ ಪ್ರಕಾರ ಶಿವನನ್ನು ಪ್ರಳಯಾಂತಕ, ವಿಧ್ವಂಸಕ, ಲಯಕರ್ತಕ ಎಂದು ಕರೆಯಲಾಗಿದೆ. ಆ ಭಗವಂತ ಶಿವನನ್ನ ಹೆಸರು ಕೇಳುತ್ತಿದ್ದಂತೆಯೇ ಮನದಲ್ಲಿ ನಮಗೆ ಮೂಡುವ ಚಿತ್ರವೆಂದರೆ ಹಿಮಪರ್ವತದ ಮೇಲೆ ಗಂಭೀರವಾಗಿ ಕುಳಿತು ಶಿರದಲ್ಲಿ ಚಂದ್ರನನ್ನು, ಕೊರಳಿನಲ್ಲಿ ನಾಗದೇವನನ್ನು, ರುದ್ರಾಕ್ಷಿ ಮಾಲೆಗಳನ್ನು, ಕೈಯಲ್ಲೊಂದು ತ್ರಿಶೂಲ, ಡಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆ, ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನದಲ್ಲಿ ಮೂಡುತ್ತವೆ. ಹಿಂದೂ ಧರ್ಮದಲ್ಲಿ ಶಿವನನ್ನು ದೇವಾದಿದೇವ, ಅಗ್ರಗಣ್ಯ ಎಂದು ಲೋಕಪ್ರಸಿದ್ಧಿಯಾಗಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನ ಹೆಚ್ಚು ಶಕ್ತಿಶಾಲಿ ಎಂಬ ನಂಬುವ ಕಾರಣ ಇತರ ದೇವರುಗಳು ಸಂಕಟ ಬಂದಾಗ ಶಿವನ ಬಳಿ ಸಹಾಯ ಬೇಡಿ ಧಾವಿಸುವ ಹಲವಾರು ದೃಷ್ಟಾಂತಗಳು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಶಿವನನ್ನು ಭಕ್ತರು ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಮಹಾದೇವ, ಮಹಾಯೋಗಿ, ಪಶುಪತಿ, ನಟರಾಜ, ಭೈರವ, ವಿಶ್ವನಾಥ, ಭೋಲೇನಾಥ ಇತ್ಯಾದಿ. ಅತಿ ಪರಾಕ್ರಮಿಯಾಗಿದ್ದರೂ ಅಗತ್ಯ ಬೀಳದೆ, ಉಪಯೋಗಿಸದೆ, ಭವ್ಯತೆಯಲ್ಲಿರುವ ಅವಕಾಶವಿದ್ದರೂ ಸರಳವಾದ ಹಿಮಾಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರ ವೈರುಡ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳವಾದ ಉಡುಗೆಗಳಿಂದ ಭಕ್ತರ ನೆರವಿಗೆ ಸದಾ ಧಾವಿಸುವ, ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನೂ ಜಟಿಲನೂ ಆಗಿದ್ದಾನೆ. ಬೇರೆ ಬೇರೆ ಕಾರಣಗಳಿಗಾಗಿ ಶಿವನಿಗೆ ಭಕ್ತರ ಸಂಖ್ಯೆ ಕೂಡ ಅಧಿಕವಿದೆ. ಸಾಧನ, ವ್ರತ ಮತ್ತು ಪೂಜೆಯಿಂದ ಭಗವಂತನನ್ನು ಒಲಿಸುತ್ತಾರೆ. ಅತಿ ಶಕ್ತಿಶಾಲಿ ಮತ್ತು ಶಿವನನ್ನು ಒಲಿಸಿಕೊಳ್ಳುವ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಈಗ ತಿಳಿಸುತ್ತಿದ್ದೇವೆ. ಇದನ್ನು ನಿತ್ಯವೂ ಜಪಿಸುವುದರಿಂದ ನೀವು ಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ. ಈ ಅದ್ಭುತವಾದ ಮಂತ್ರವನ್ನು ಪಠಿಸುವುದು ಮತ್ತು ಅದನ್ನು ಪಠಿಸಿ ಪಡೆದುಕೊಳ್ಳುವುದ ಫಲವನ್ನು ತಿಳಿದುಕೊಳ್ಳೋಣ. ಆ ಮಂತ್ರವು ಈ ರೀತಿಯಾಗಿದೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮುಖ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರದ ಸಾರಾಂಶವೇನೆಂದರೆ, ಓ ಭಗವಂತನೇ, ನಾವು ನಿನ್ನನ್ನು ಧ್ಯಾನಿಸುತ್ತೇವೆ. ಓ ಶಿವನೇ, ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇವೆ. ಸಾವಿನ ಬಂಧಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ಅಮರತ್ವವು ಸಾಧ್ಯವಾಗದಿದ್ದರೂ ದಯವಿಟ್ಟು ಮೋಕ್ಷವನ್ನು ಸಾಧಿಸಲು ನನಗೆ ಸಹಾಯ ಮಾಡು. ಈ ರೀತಿಯಾಗಿ ಈ ಮಂತ್ರವನ್ನು ವ್ಯಾಖ್ಯಾನಿಸಬಹುದಾಗಿದೆ. ಜನರಿಗೆ ದೀರ್ಘಕಾಲ ಬದುಕಲು ಸಹಾಯ ಮಾಡುತ್ತದೆ ಎಂದು ಸಾಮಾನ್ಯವಾಗಿ ಈ ಮಂತ್ರದ ಒಂದು ಅರ್ಥವನ್ನು ಭಾವಿಸಲಾಗಿದೆ. ಆದರೆ ಸಾವು ಅನಿವಾರ್ಯ ಬಂದಾಗ ಜನನ ಮರಣದ ಭಯವಿಲ್ಲದೆ ಬದುಕಲು ಸಹಾಯ ಮಾಡುತ್ತದೆ ಮತ್ತು ಮೋಕ್ಷವನ್ನು ತಲುಪುತ್ತಾರೆ ಎಂಬುದು ಮತ್ತೊಂದು ಈ ಅರ್ಥದ ಒಂದು ಮಂತ್ರದ ಅರ್ಥವಾಗಿದೆ. ಹಾಗಾದರೆ ಈ ಮೃತ್ಯುಂಜಯ ಮಂತ್ರದ ದಂತಕಥೆಯನ್ನೊಮ್ಮೆ ಕೇಳಿ ಧನ್ಯರಾಗೋಣ. ಮೃತ್ಯುಂಜಯ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಹಿಂದೂ ಧರ್ಮದಲ್ಲಿನ ಅತ್ಯಂತ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ. ಇದು ಅತ್ಯಂತ ಹಳೆಯದು ಮತ್ತು ಅತ್ಯಂತ ಜನಪ್ರಿಯವಾಗಿದೆ. ಇದನ್ನು ಮಾರ್ಕಂಡೇಯ ಮಂತ್ರ ಆಗಿದೆ ಎಂದು ಹೇಳಲಾಗುತ್ತದೆ. ಚಂದ್ರನು ಒಮ್ಮೆ ರಾಜ ದಕ್ಷಿಣದ ಶಾಪಗೊಂಡಿದ್ದ ಎಂದು ಕಥೆ ಹೇಳುತ್ತದೆ. ಚಂದ್ರದೇವರಿಗೆ ಈ ಮಂತ್ರವನ್ನು ನೀಡಲು ಋಷಿ ಮಾರ್ಕಂಡೇಯನು ದಕ್ಷಿಣ ಮಗಳಾದ ಸತಿಗೆ ಈ ಮಂತ್ರವನ್ನು ಉಪದೇಶಿಸಿದ್ದರು. ಇನ್ನೊಂದು ಕಥೆಯು ಭಗವಾನ್ ಶಿವನು ಈ ಮಂತ್ರವನ್ನು ಋಷಿ ಶುಕ್ರಾಚಾರ್ಯನಿಗೆ ಕೊಟ್ಟಿದ್ದರೆಂದು ಹೇಳುತ್ತದೆ. ಶುಕ್ರಾಚಾರ್ಯರು ಅದನ್ನು ದಿದೀಚಿಗೆ ಉಪದೇಶಿಸಿದ್ದರು.
ಇದನ್ನು ಪ್ರತಿಯಾಗಿ ರಾಜ ಕ್ಯುವಾಗೆ ಕೊಟ್ಟರು. ಅದು ಶಿವಪುರಾಣವನ್ನು ಪ್ರವೇಶಿಸಿತು. ಮಹಾಮೃತ್ಯುಂಜಯ ಮಂತ್ರ ಮರಣವನ್ನು ನಿವಾರಿಸಿದಾಗಿ ಹೇಳಲಾಗಿದೆ. ರಾಜದಕ್ಷನು ಚಂದ್ರನನ್ನು ನಿಧಾನ ಮತ್ತು ಭಯಾನಕ ಸಾವು ಬರಲೆಂದು ಶಪಿಸಿದನೆಂದು ಹೇಳಲಾಗುತ್ತದೆ. ಇದರ ಪರಿಣಾಮವಾಗಿ ಚಂದ್ರನು ಅಮಾವಾಸ್ಯೆಯಲ್ಲಿ ಕ್ಷೀಣಿಸಿ ನಂತರ ಕೊನೆಗೊಳ್ಳುತ್ತಾನೆ. ಸತಿದೇವತೆ ಚಂದ್ರದೇವರಿಗೆ ಈ ಮಂತ್ರವನ್ನು ನೀಡಿದರು. ಈ ಮಂತ್ರವನ್ನು ಓದಿದ ನಂತರ ಶಿವನು ಚಂದ್ರದೇವನನ್ನು ಅವರ ತಲೆ ಮೇಲಿಟ್ಟುಕೊಂಡನು ಮತ್ತು ಇದು ಅವರ ನಿಧಾನವಾದ ಮರಣವನ್ನು ಬದಲಾಯಿಸಿತು ಮತ್ತು ಇದು ಪೂರ್ಣಿಮೆ ಮತ್ತು ಹುಣ್ಣಿಮೆ ದಿನದಲ್ಲಿ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದನ್ನ ಇದಾಗಿದೆ. ಹಾಗಾದರೆ ಈ ಮಂತ್ರವನ್ನು ಯಾವ ರೀತಿಯಾಗಿ ನಾವು ಪಠಿಸಬೇಕು? ನಿತ್ಯವೂ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಆದ್ದರಿಂದ ಈ ಒಂದು ಮಹಾಮೃತ್ಯುಂಜಯ ಮಂತ್ರ ನಿಮಗೆಲ್ಲರಿಗೂ ಇದರ ಪ್ರಯೋಜನವಾಗಲಿ, ನಿತ್ಯ ಪಠಣದಿಂದ ನಿಮಗೆ ಸಕಾರಾತ್ಮಕ ಒಂದು ಭಾವನೆ ಮೂಡಲಿ ಎಂದು ನಾವು ಆಶಿಸುತ್ತೇವೆ. ನಿಮ್ಮ ಮನೆ ಸದಸ್ಯರು ಅನಾರೋಗ್ಯವನ್ನು ಹೊಂದಿದ್ದರೆ ಅವರಿಗೆ ಮಂತ್ರ ಪಠಿಸಲು ಸಾಧ್ಯವಾಗದೇ ಇದ್ದಲ್ಲಿ ನೀವು ಈ ಪರವಾಗಿ ಮಂತ್ರವನ್ನು ಪಠಿಸಬಹುದಾಗಿದೆ. ಈ ಮಂತ್ರದಿಂದ ಹೊರಬರುವ ಶಕ್ತಿಯು ನಿಮ್ಮ ಪ್ರೀತಿ ಪಾತ್ರವನ್ನು ತಲುಪಿ ಭಗವಂತನ ಅನುಗ್ರಹ ಅವರಿಗೆ ದೊರಕುವಂತೆ ಆಗುತ್ತದೆ. ನೀವು ನಿತ್ಯವೂ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಹಠಾತ್ ಮರಣ, ದುರಾದೃಷ್ಟ ಮತ್ತು ವಿಕೋಪಗಳು ಉಂಟಾಗುವುದಿಲ್ಲ. ಆದ್ದರಿಂದ ನಿತ್ಯವೂ ಈ ಮಂತ್ರವನ್ನು ಪಠಿಸಿ ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ಸಂಪತ್ತು ಮತ್ತು ಸಂತೋಷದ ದೀರ್ಘ ಆಶೀರ್ವಾದ